ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲು ಸೇರಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಭಯವೂ ಕೂಡ ಆವರಿಸಿದೆ. ಸಂಕಷ್ಟ ನಿವಾರಣೆಗೆ ದೇವರ ಮೊರೆ ಹೋಗಿದ್ದಾರೆ ಪ್ರಜ್ವಲ್. ದಿನವೆಲ್ಲ ಹನುಮಾನ್ ಚಾಲಿಸುವನ್ನ ಪಠಿಸ್ತಾ ಇದ್ದಾರಂತೆ ಜೈಲಿನಲ್ಲಿ ಇಟ್ಕೊಂಡು. ಜೈಲಿನಲ್ಲಿ ದಿನಂಪ್ರತಿ ದೇವರ ಪೂಜೆ ಪ್ರಾರ್ಥನೆಯಲ್ಲಿ ತಲ್ಲೀನರಾಗಿದ್ದಾರಂತೆ. ಕೋರ್ಟ್ಗೆ ಬಂದಾಗಲೂ ಕೂಡ ಅವರ ಕೈಯಲ್ಲಿ ಹನುಮಾನ್ ಚಾಲಿಸದ ಪುಸ್ತಕ ಇತ್ತು ಅನ್ನೋದು ಗಮನ ಸೆಳೀತು. ನಿನ್ನೆ ಅವರು ತಮ್ಮ ವಿರುದ್ಧದ ಕೇಸನ್ನ ವಜಾ ಮಾಡಬೇಕು ಅಂತ ಕೋರ್ಟ್ಗೆ ಹೋಗಿದ್ರು. ಆನಂತರ ಕೋರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಮತ್ತು ಈ ಒಂದು ಪ್ರಕರಣದ ಟ್ರಯಲ್ಸ್ ಆಗಬೇಕು ಅಂತ ದಿನಾಂಕವನ್ನು ಕೂಡ ನಿಗದಿಪಡಿಸಿತು. ಆನಂತರ ಕೋರ್ಟ್ನಲ್ಲಿ ಅವರು ಕಣ್ಣೀರು ಕೂಡ ಇಟ್ಟಿದ್ರಂತೆ. ಈ ಸಂದರ್ಭದಲ್ಲಿ ಅವರ ಕೈಯಲ್ಲಿ ಇದ್ದ ಹನುಮಾನ್ ಚಾಲಿಸ ಪುಸ್ತಕ ಬಹಳ ಗಮನ ಸೆಳೀತು. ಮತ್ತು ಜೈಲಿನಲ್ಲೂ ಕೂಡ ಹನುಮಾನ್ ಚಾಲಿಸವನ್ನ ಪಠನೆ ಮಾಡೋ ಮೂಲಕವಾಗಿ ದೇವರ ಮೊರೆ ಹೋಗಿದ್ದಾರೆ. ಆದಷ್ಟು ಬೇಗ ತನಗೆ ಈ ಒಂದು ಪ್ರಕರಣದಿಂದ ಮುಕ್ತಿ ಸಿಗಲಿ, ಬಂಧನದಿಂದ ಮುಕ್ತಿ ಸಿಗಲಿ ಅಂತ ಅವರು ದೇವರ ಮೊರೆ ಹೋಗಿದ್ದಾರೆ ಅನ್ನೋದು ಇಲ್ಲಿ ಕಾಣಸಿಗ್ತಾ ಇದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿಯಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಅನಂತರದಲ್ಲಿ ಹಲವಾರು ಬೆಳವಣಿಗೆಗಳು ಕೂಡ ಆಗಿದೆ. ಪ್ರಕರಣವನ್ನು ರದ್ದು ಕೋರಿ ಅವರು ಕೋರ್ಟ್ ಕೂಡ ಹೋದ್ರು, ಅದು ಆಗಲಿಲ್ಲ. ಈಗ ಫೈನಲಿ ಮತ್ತೆ ವಾಪಸ್ ಜೈಲಿಗೆ ಹಾಕಿದ್ದಾರೆ.